ಸೊ ನಮಸ್ಕಾರ ಎಲ್ಲರೂ ಹೇಗಿದ್ರಿ? ನಾನಂತೂ ಆರಾಮಿದ್ದೀನಿ, ನೀವು ಆರಾಮಿದ್ದೀರಿ ಅಂತ ನಾ ಅನ್ಕೊತೀನಿ. ಸೊ ವಿಷಯ ಏನಪ್ಪ ಅಂದ್ರೆ, ನಾ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಸೊ ಇವಾಗ ನಾ ಮೂಡಲಿಗೆ ಬಂದೀನಿ. ಅದ ಬಿಸ್ನೆಸ್ ಏನಪ್ಪ ಅಂದ್ರೆ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಮಾಡ್ಬೇಕಂತ. ಅದಕ್ಕೆ ನಾನು ಮತ್ತು ನಮ್ಮ ಮಾವ ಅಂಕಿತ್ ಅಂತ ಬೆಳಗಾವ್ ಹೊಂಟಿವಿ. ಯಾಕಂದ್ರೆ PC ಒಂದು ಬಿಲ್ಡ್ ಮಾಡ್ಸಕ್ಕೆ. ಸೊ ನಾಷ್ಟ ಮಾಡ್ಕೊಂಡು ಎಲ್ಲ ಜಳಕ ಮಾಡ್ಕೊಂಡು ಇವಾಗ ಕಾರ್ ಹತ್ತಿ ಹೋಗತ್ತೀವಿ. ನಾ ಭಾಳ ವರ್ಷದಿಂದ ವೇಟ್ ಮಾಡತ್ತಿದ್ನಿ ಫೋಟೋಗ್ರಫಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ. ಸೊ ಅದ ಡೇ ಇವಾಗ ಬಂತ. ಎಲ್ಲರ ಜೀವನದಾಗ ದೇವ್ರ ಒಂದು ದಿನ ಅಂತ ಇಟ್ಟಿರ್ತಾನ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು. ನಾವು ಬೆಳಿಗ್ಗೆ 9 ಗಂಟೆಗೆ ಬಿಟ್ಟಿದ್ವಿ. ಸೊ ಇವಾಗ ಬೆಳಗಾವ್ ರೀಚ್ ಆದ್ವಿ. ಈಗ ಟೈಮ್ 12 ಗಂಟೆ ಆಗೈತಿ. ಇದ ಶಾಪ್ ಅದ ನಾ PC ಬಿಲ್ಡ್ ಮಾಡಿಸೋದು. ಸೊ ಆಲ್ರೆಡಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ನಿ ಏನು ಬೇಕಂತ. ಅವ್ರ ಒಂದು ತಾಸು ಲೇಟ್ ಆಗ್ತೈತೆ ಅಂದ್ರೆ ಅದಕ್ಕೆ ಊಟ ಮಾಡಕ್ಕೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸೊ ಅವ್ರು ಕಾಲ್ ಮಾಡಿದ್ರು, ನಿಮ್ದೆಲ್ಲ ಆಗೈತಿ ಬರ್ರಿ ಅಂತ. ಇದು Asus T500 ಅಂತ. ನಮ್ಗೇನು ಬೇಕಾದ್ರೆ ಎಲ್ಲ ಹಾಕ್ಸೀನಿ ನಾನು. ಆದಷ್ಟು ಎಲ್ಲ ನ್ಯೂ ಫ್ಯೂಚರ್ ಹಾಕ್ಸೀನಿ ನಾನು. ಇದು ಗೇಮಿಂಗ್ ಅಂತಲ್ಲ, ವಿಡಿಯೋ ಎಡಿಟಿಂಗ್ ಆ್ಯಂಡ್ ಫೋಟೋ ಎಡಿಟಿಂಗ್ಗೋಸ್ಕರ ನಾನು ಮಾಡಿಸಿದ್ದೆ. ಅದು ಬಿಲ್ ಎಲ್ಲ ಮಾಡಿದ್ರು. ಇದು 3 year ವ್ಯಾರಂಟಿ ಕೊಟ್ಟರು ಅವ್ರು. ನಾ ಬೆನ್ಕ್ಯೂ ಮಾನಿಟರ್ ಹೇಳಿದ್ದೆ ಅವ್ರಿಗೆ 27 ಇಂಚ್ ಇದೆ. ಅದು ಇವಾಗ ಇಲ್ರಿ, ಸ್ಟಾಕ್ ಇಲ್ಲ, ಖಾಲಿ ಆಗೈತಿ. ನಿಮ್ಗೆ ತರಿಸ್ಕೊಡ್ತೀನಿ ಅಂದ್ರೆ. ಸೊ ಅದಕ್ಕೆ ನಾಳೆ ನಿಮ್ಗೆ ಆರ್ಡರ್ ಹಾಕ್ತೀನಿ, ಬರ್ತೈತಿತ್ತಂದ್ರೆ. ಸೊ ಅದಾದ ಸೆಕೆಂಡ್ ಡೇ ಪಾರ್ಸಲ್ ಹಾಕಿದ್ರು ಅವ್ರ ಪಾರ್ಸಲ್ದವ್ರು ಕಾಲ್ ಮಾಡಿದ್ರೆ ಬಂದಿತ್ತು. ಅವ್ರು ಮಾರ್ನಿಂಗ್ 6 ಗಂಟೆಗೆ ಅಂತ ಹೇಳಿದ್ರು. ಬಟ್ ಈಗ ಟೈಮ್ ನೋಡಿದ್ರೆ 1:15 ಆಗಿತ್ತು. 5 ನಿಮಿಷ ವೇಟ್ ಮಾಡ್ರಿ ಬರಾತಿವತ್ತಂದ್ರೆ ನಾವಲ್ಲೇ ನಿಂತು ವೇಟ್ ಮಾಡಿದ್ವಿ. ಅವ್ರು ಪಾರ್ಸಲ್ ಕೊಟ್ರ ಅವ್ನು ತೊಗೊಂಡ ಮನೆಗೆ ಬಂದ್ವಿ. ಇದೆ ನೋಡ್ರಿ ಅದು ಮಾನಿಟರ್. ಇನ್ನೂ ಅನ್ಬಾಕ್ಸ್ ಮಾಡಿಲ್ಲ. ಅನ್ಬಾಕ್ಸ್ದ ಮತ್ತು ನಂದು ರೂಮಿಂದ ಒಂದು ವಿಡಿಯೋ ಹಾಕ್ತೇನೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಲ್ಲಿವರೆಗೂ ಟಾಟಾ.